ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ಯಾಬತ್ ಸ್ಕೂಲ್ ಸಿಂಪ್ಲಿಫೈಡ್ಗೆ ಸ್ವಾಗತ. ಇದು 4ನೇ ತ್ರೈಮಾಸಿಕದ 2ನೆಯ ಪಾಠ, 2ನೆಯ ವಾರ. ನಾವು ಈ ತ್ರೈಮಾಸಿಕ ಯೆಹೋಶುವನ ಜೀವನ ಚರಿತ್ರೆಯ ಪುಸ್ತಕವನ್ನು ಧ್ಯಾನ ಮಾಡ್ತಾ ಇದ್ದೇವೆ. ಲೆಸನ್ಸ್ ಆಫ್ ಫೇತ್ ಫ್ರಮ್ ಜೋಶುವ. ನಮ್ಮ ಪಾಠದ ಶಿರೋನಾಮೆ ದೇವರ ಆಶ್ಚರ್ಯಕರವಾದ ಕೃಪೆ. ಇಂಗ್ಲಿಷ್ನಲ್ಲಿ ಸರ್ಪ್ರೈಸ್ಡ್ ಬೈ ಗ್ರೇಸ್. ಸ್ಮರಣವಾಕ್ಯ: ನಂಬಿಕೆಯಿಂದಲೇ ರಾಹೇಲಳೆಂಬ ಸೂಳೆಯು ಗೂಢಚಾರರನ್ನು ಸಮಾಧಾನವಾಗಿ ಸೇರಿಸಿಕೊಂಡು ನಂಬದವರೊಂದಿಗೆ ನಾಶವಾಗಲಿಲ್ಲ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 31ನೇ ವಚನ. ಈ ತ್ರೈಮಾಸಿಕದ ನಮ್ಮ ಹೀರೋ ಆಗಿರುವಂಥ ಜೋಶುವ ಹಾಗಿದ್ರು ಈ ವಾರದ ಸ್ಪಾಟ್ಲೈಟ್ ಅನ್ನ ಮುಖ್ಯ ಪಾತ್ರವನ್ನು ವಹಿಸೋದು ರಾಹೇಲಳ ಜೀವನ ಚರಿತ್ರೆ ತುಂಬ ವಿಭಿನ್ನವಾದಂಥದ್ದು. ಸತ್ಯವೇದದಲ್ಲಿ ಈಗ ಹೆಸರು ಒಂದು ನಂಬಿಕೆಯ ಸ್ತ್ರೀ ಎನ್ನುವಂತ ಕರೆಯಲ್ಪಡ್ತದೆ. ಹಾಗೂ ಹೀಗೆ ಯಹೂದ್ಯ ಕುಲದವರನ್ನ ಮದುವೆ ಮಾಡಿಕೊಂಡು ಯೇಸು ಸ್ವಾಮಿಯ ವಂಶಾವಳಿಯಲ್ಲಿ ಹೀಗೆ ಹೆಸರು ಸಹ ದಾಖಲಾಗ್ತದೆ. ಯೇಸು ಸ್ವಾಮಿಯ ವಂಶಾವಳಿಯಲ್ಲಿ ಹೆಸರು ಬರುವಂತ ಘನಕಾರ್ಯ ನಮ್ಮ ರಾಹೇಲಳು ಏನು ಮಾಡಿದ್ಲು ಅನ್ನುವಂಥ ಪ್ರಶ್ನೆ ನಮಗೆ ಈ ವಾರ ಉತ್ತರ ಸಿಗುತ್ತೆ. ಮೊದಲನೇ ವಿಚಾರ, 2ನೇ ಅವಕಾಶ. ಯೆಹೋಶುವ 2ನೇ ಅಧ್ಯಾಯ 1ನೇ ವಚನ ಮೊದಲನೇ ಭಾಗದಲ್ಲಿ ನಾವು ನೋಡುವಾಗ ಇಲ್ಲಿ ಯೆಹೋಶುವನು 2 ಗುಂಪಾಗಿ ಗೂಢಚಾರಿಗಳನ್ನ ಕಳಿಸ್ತಾನೆ. ಒಂದು 12 ಮಂದಿ ಎಲ್ಲರಿಗೂ ತಿಳಿದಿರುವ ಹಾಗೆ, ಹಾಗೂ 2 ಯಾರಿಗೂ ತಿಳಿಯದೆ ಗುಟ್ಟಾಗಿ ಕಳಿಸ್ತಾನೆ. ಈ 12 ಜನ ಗೂಢಚಾರಿಗಳು 40 ದಿನ ಅಲ್ಲಿ ವಾಸ ಮಾಡಿ ಅಲ್ಲಿರುವಂತ ಸ್ಥಳವನ್ನ ಜಾಗವನ್ನ ತಿಳಿದುಕೊಂಡು ಬರಬೇಕಾಗಿತ್ತು. ಆದರೆ ಈ 2 ಜನ ಗುಟ್ಟಾಗಿ ಕಳಿಸಿದಂತ ಗೂಢಚಾರಿಗಳು 3 ದಿನ ಮಾತ್ರ ಕದ್ದು ಮುಚ್ಚಿ ಹೋಗಿ ಅವರು ಬರಬೇಕಾಗಿತ್ತು. ಹಾಗೂ ಈ 12 ಜನ ಗೂಢಚಾರಿಗಳು ಹೋದವರು ಹಿಂತಿರುಗಿ ಬಂದು ಇದ್ದಂತ ಜನರಿಗೆ ತಪ್ಪಾದಂತ ಸಮಾಚಾರವನ್ನ ಹರಡ್ತಿದ್ರು. ಆದರೆ ಈ ಗುಟ್ಟಾಗಿ ಹೋದಂತ 2 ಗೂಢಚಾರಿಗಳು ಬಂದು ಯೆಹೋಶುವನ ಬಳಿಯಲ್ಲಿ ಒಳ್ಳೆಯ ಸುದ್ದಿಯನ್ನ ಯೆಹೋಶುನಿಗೆ ತಿಳಿಸಿದರು. ಬಲಾಮನ ಶೋಧನೆಯಿಂದ ಈ ಇರುವಂತ ನೂತನ ಜನಾಂಗವು ಸೋತಿದ್ದಾಗಿಯೂ ದೇವರು ಅವರಿಗೆ ಮತ್ತೊಂದು ಅವಕಾಶವನ್ನ ಕೊಡಲು ಬಯಸಿದನು. ಅರಣ್ಯಕಾಂಡ 13ನೇ ಅಧ್ಯಾಯ 1 ಹಾಗೂ 2ನೇ ವಚನದಲ್ಲಿ ಹಾಗೂ 31ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ಇದನ್ನ ನೋಡ್ತೇವೆ. 2ನೇದಾಗಿ ಇಲ್ಲಿ ನಮ್ಮ ಈ ವಾರದ ಮುಖ್ಯ ಪಾತ್ರವನ್ನ ವಹಿಸುವಂತ ರಾಹೇಲಳ ಕಥೆಯನ್ನ ನೋಡ್ತೇವೆ. ಸ್ಮರಣವಾಕ್ಯದಲ್ಲಿ ಈಗಾಗಲೇ ಇಬ್ರಿಯರಿಗೆ ಬರೆದ ಪತ್ರಿಕೆ 1:31ರಲ್ಲಿ ಓದಿದ ಹಾಗೆ ರಾಹೇಲಳು ಕೃಪೆಯಿಂದ ನಾಶವಾಗಲಿಲ್ಲ. ಈಗಾಗಲೇ ಕಾನಾನ್ ದೇಶದಲ್ಲಿ ಇರುವಂತ ಜನರಿಗೆ ದೇವರು ಶಕ್ತಿವಂತನು ಅಂತ ತಿಳಿದಿತ್ತು. ಆ ಕೆಂಪು ಸಮುದ್ರವನ್ನ ದಾಟುವುದು ಹಾಗೂ ದೇವರು ಮಾಡಿದಂತ ಅದ್ಭುತಗಳೆಲ್ಲವನ್ನ ತಿಳಿದಿದ್ರು. ಆದರೆ ಅಲ್ಲಿದ್ದಂತ ಜನರು ಇಬ್ರಿಯ ದೇವರಿಗೆ ಭಯಪಟ್ಟಿದ್ದರು. ಆದರೆ ರಾಹೇಲಳು ಒಂದು ಹೆಜ್ಜೆ ಮುಂದೆ ಬಂದು ಆಕೆ ದೇವರ ರೆಕ್ಕೆಯ ಮರೆಯಲ್ಲಿ ಆಶ್ರಯವನ್ನ ಪಡೆದುಕೊಂಡಳು ಅಂತ ನಾವು 2ನೇ ಅಧ್ಯಾಯ 12-13ರಲ್ಲಿ ನಾವು ನೋಡ್ತೇವೆ. ಒಂದು ಪ್ರಶ್ನೆ ನಮ್ಮಲ್ಲಿ ಮೂಡಬಹುದು, ಒಂದು ವೇಳೆ ರಾಹೇಲಳು ನಿಜವಾಗಿಯೂ ದೇವರನ್ನು ನಂಬಿದಂತ ಪಕ್ಷದಲ್ಲಿ ಯಾಕೆ ಆಕೆ ಸುಳ್ಳನ್ನ ಹೇಳಿ ಗೂಢಚಾರಿಗಳನ್ನ ತಪ್ಪಿಸಬೇಕಾಗಿತ್ತು? ಇಲ್ಲಿ ನಾವು ಆಕೆಯ ನಂಬಿಕೆಯನ್ನ ಗಮನಿಸಬೇಕು. ಆಕೆಗೆ ದೇವರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಇರಲಿಲ್ಲ, ಆದರೆ ದೇವರನ್ನ ಅವಳು ನಂಬಿದಳು. ಆ ನಂಬಿಕೆಯಿಂದ ಆಕೆಯ ಕೈಲಾದಂತ ಬೆಸ್ಟ್ ಅನ್ನ ಆಕೆ ದೇವರಿಗೆ ಮಾಡಿದ್ಲು. ಅದರಲ್ಲಿ ಈ ಸುಳ್ಳು ಭಾಗವಾಗಿತ್ತು. ಅವರ ಜನರಿಗೆ ವಿರೋಧವಾಗಿಯೂ, ಅವರ ರಾಜನಿಗೆ ವಿರೋಧವಾಗಿಯೂ, ಅವರ ಜನಾಂಗಕ್ಕೆ ವಿರೋಧವಾಗಿಯೂ ಆಕೆ ಸುಳ್ಳನ್ನ ಹೇಳಿ ದೇವರ ಗೂಢಚಾರಿಗಳನ್ನ ಕಾಪಾಡಿಕೊಂಡಳು. ಆ ನಂಬಿಕೆಯೇ ಆಕೆಯನ್ನ ಕಾಪಾಡಿತು ಎಂದು ನಾವು ತಿಳಿಯಬಹುದು. ಮತ್ತೊಂದು ಮುಖ್ಯವಾದಂತ ವಿಚಾರ, ಇಲ್ಲಿ ರಾಹೇಲಳು ತಾನು ಮಾಡಿದಂತ ಸಹಾಯಕ್ಕೆ ಪ್ರತಿಯಾಗಿ ಆಕೆ ಒಂದು ಸಹಾಯವನ್ನ ಕೇಳ್ತಾಳೆ. ಯೆಹೋಶುವ 2ನೇ ಅಧ್ಯಾಯ 12-13ರಲ್ಲಿ ನಾವು ನೋಡುವಾಗ ಆಕೆ ನನ್ನನ್ನು, ನನ್ನ ಜನರನ್ನ ನೀವು ಜ್ಞಾಪಕದಲ್ಲಿ ಇಟ್ಕೋಬೇಕು ಅಂತ ಹೇಳಿ ವಾಗ್ದಾನ ತೆಗೆದುಕೊಳ್ತಾಳೆ.
ಧರ್ಮೋಪದೇಶ ಕಂಡ 7ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ಇದನ್ನು ನೋಡ್ತೇವೆ. ಆಕೆಗೆ ದೇವರೇ ತನ್ನ ಪರವಾಗಿ ನಿಂತು ಆಕೆಯನ್ನ ಕಾಪಾಡ್ತಾ ಇದ್ದಾನೆ ಎನ್ನುವುದನ್ನ ಆಕೆ ಅರ್ಥ ಮಾಡ್ಕೊಳ್ಳಕ್ಕೆ ಶಕ್ತಳಾಗಿಲ್ಲದಿದ್ದರೂ ದೇವರು ಆಕೆಯ ಜೊತೆಯಲ್ಲಿ ನಿಂತಿದ್ದನ್ನ ನಾವು ಕಳ್ತೇವೆ. ಈ ಸಹಾಯದ ಮೇರೆಗೆ ತನ್ನ ಜೀವನ ಬದಲಾಗತ್ತೆ ಹಾಗೂ ದೇವರ ಚಿತ್ತದಲ್ಲಿ ಈಕೆಯ ಪಾಲು ತನಗೇ ತಿಳಿಯದೆ ಆಕೆಯ ಸಹಾಯ, ದೇವರ ಕೃಪೆ ಆಕೆಯಲ್ಲಿ ಬಂದಿದೆ. ಆಕೆಗೆ ತಿಳಿಯದೆ ದೇವರ ಕೃಪೆಯಲ್ಲಿ ಪಾಲಾಗಿರುವುದು ಹಾಗೂ ಇದು ಪಸ್ಕ ಹಬ್ಬಕ್ಕೆ ಒಂದು ಸೂಚಕವಾಗಿದೆ. ಉದಾಹರಣೆಗೆ ನೋಡೋದಾದ್ರೆ ವಿಮೋಚನ ಕಾಂಡ 12ನೇ ಅಧ್ಯಾಯ 7ನೇ ವಚನದಲ್ಲಿ ಆ ಪಸ್ಕ ಹಬ್ಬದ ದಿನದಂದು ಅವರ ಬಾಗಿಲ ಮೇಲೆ ರಕ್ತದ ಕಲೆ ಇರಬೇಕಾಗಿತ್ತು. ಅದೇ ವಿಧಿಯಾಗಿ ಯೆಹೋಶುವ 2ನೇ ಅಧ್ಯಾಯ 18ನೇ ವಚನದಲ್ಲಿ ಆಕೆ ತನ್ನ ಮನೆಯವರು ಸುರಕ್ಷಿತವಾಗಿ ಇರಬೇಕಾದರೆ ಕೆಂಪು ಬಣ್ಣದ ಬಟ್ಟೆಯನ್ನ ಆಕೆಯ ಮನೆಯ ಕಿಟಕಿಯಿಂದ ಹೊರಬಿಡಬೇಕಾಗಿತ್ತು. ಎರಡನೆಯದಾಗಿ ಪಸ್ಕ ಹಬ್ಬದ ದಿನದಂದು ಮನೆಯವರು ಮನೆಯಲ್ಲೇ ಉಳ್ಕೊಳ್ಬೇಕಾಗಿತ್ತು. ವಿಮೋಚನ ಕಾಂಡ 12ನೇ ಅಧ್ಯಾಯ 13ನೇ ವಚನ. ಒಂದು ವೇಳೆ ಅವರು ಮನೆಯಲ್ಲಿ ಇಲ್ಲದಿದ್ದರೆ ಮರಣವನ್ನ ಸಂಧಿಸ್ತಿದ್ರು. ಅದೇ ರೀತಿಯಾಗಿ ಯೆಹೋಶುವ 2ನೇ ಅಧ್ಯಾಯ 19ನೇ ವಚನೆಯಲ್ಲೂ ಸಹ ಆಕೆ ರಕ್ಷಣೆ ಹೊಂದಬೇಕಾಗಿದ್ದಂಥ ಪಕ್ಷದಲ್ಲಿ ಆಕೆ ಮನೆಯಲ್ಲೇ ಉಳ್ಕೊಳ್ಬೇಕಾಗಿತ್ತು. ಹಾಗೆಯೇ ಉಳ್ಕೊಂಡಳು ಹಾಗೂ ಈ ಒಂದು ವಿಪತ್ತಿಂದ ಆಕೆ ತಪ್ಪಿಸಿಕೊಂಡಳು. ಮುಂದೆ ಆಶ್ಚರ್ಯಕರವಾದಂತ ಕೃಪೆ. ಈಗ ಗಿಬಿಯೋನರನ್ನ ಸಂಧಿಸುವಂತ ಸಮಯ. ಇಲ್ಲಿ ರಾಹೇಲಳು ಹಾಗೂ ಗಿಬಿಯೋನರ ಒಂದು ಹೊಂದಾಣಿಕೆಗಳನ್ನ ನೋಡ್ತೇವೆ. ಇಬ್ಬರಿಗೂ ದೇವರ ವಿಚಾರ ತಿಳಿದಿತ್ತು. ಯೆಹೋಶುವ 2ನೇ ಅಧ್ಯಾಯ 10ನೇ ವಚನದಲ್ಲಿ ರಾಹೇಲಳಿಗೆ ಹಾಗೂ 9ನೇ ಅಧ್ಯಾಯ 3ನೇ ವಚನದಲ್ಲಿ ಗಿಬಿಯೋನರಿಗೆ ಇಬ್ಬರು ಸುಳ್ಳನ್ನ ಹೇಳಿದರು. ಯೆಹೋಶುವ 2ನೇ ಅಧ್ಯಾಯ 4-5ರಲ್ಲಿ ರಾಹೇಲಳು ಸುಳ್ಳನ್ನ ಹೇಳ್ತಾಳೆ. ಅದೇ ರೀತಿಯಾಗಿ ಯೆಹೋಶುವ 9ನೇ ಅಧ್ಯಾಯ 4ನೇ ವಚನದಲ್ಲಿ ಗಿಬಿಯೋನರು ಸಹ ಸುಳ್ಳನ್ನ ಹೇಳ್ತಾರೆ. ಮೂರನೇದಾಗಿ ಇಬ್ಬರ ಗುರಿಯು ಒಂದೇ ಗುರಿಯಾಗಿತ್ತು. ಯೆಹೋಶುವ 2ನೇ ಅಧ್ಯಾಯ 13ನೇ ವಚನದಲ್ಲಿ ರಾಹೇಲಳು ನಡೆಯುವಂತ ಆಪತ್ತಿನಿಂದ ತಪ್ಪಿಸ್ಕೊಳ್ಬೇಕಾಗಿತ್ತು. ಅದೇ ರೀತಿ 9ನೇ ಅಧ್ಯಾಯ 24ನೇ ವಚನದಲ್ಲೂ ಸಹ ಗಿಬಿಯೋನರು ಅವರಿಂದ ತಪ್ಪಿಸ್ಕೊಳ್ಬೇಕಾಗಿತ್ತು. ನಾಲ್ಕನೇದಾಗಿ ಇಬ್ಬರಿಗೂ ತಕ್ಷಣವೇ ಪರಿಹಾರ ಸಿಕ್ತು. ರಾಹೇಲಳಿಗೆ ಯೆಹೋಶುವ 6ನೇ ಅಧ್ಯಾಯ 23ನೇ ವಚನದಲ್ಲಿ ಹಾಗೂ ಗಿಬಿಯೋನರಿಗೆ 9ನೇ ಅಧ್ಯಾಯ 26ನೇ ವಚನದಲ್ಲಿ ಸಿಕ್ತು. ರಾಹೇಲಳು ತಾನು ಸುಳ್ಳನ್ನ ಯಾವುದೇ ತಯಾರಿ ಮಾಡಿಕೊಂಡು ಹೇಳಲಿಲ್ಲ. ಆಕೆ ಸಮಯಕ್ಕೆ ತಕ್ಕ ಹಾಗೆ ಸುಳ್ಳನ್ನ ಹೇಳ್ತಾಳೆ. ಆದರೆ ಗಿಬಿಯೋನರು ಸುಳ್ಳನ್ನ ಅವರು ತಿಳಿದೇ ಹೇಳುವಂತರಾಗಿರ್ತಾರೆ. ದೇವರ ಸಲಹೆಯನ್ನ ತೆಗೆದುಕೊಳ್ಳದೆ ಇಸ್ರೇಲಿನ ನಾಯಕರು ಸೋಲನ್ನ ನೋಡ್ತಾರೆ. ಯೆಹೋಶುವ 9ನೇ ಅಧ್ಯಾಯ 14ನೇ ವಚನ. ಮುಂದಿನ ವಿಚಾರ ಆಶೀರ್ವಾದ ಅಥವಾ ಶಾಪ. ಗಿಬಿಯೋನರನ್ನ ಬಿಟ್ಟು ಬಿಡುವುದು ದೇವರ ಆಜ್ಞೆಯನ್ನ ನೇರವಾಗಿ ಅವಲಂಘಿಸಿದಂತೆ. ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯ 1-2ರಲ್ಲಿ ನೋಡ್ತೇವೆ. ಆದರೆ ಇಲ್ಲಿ ಅವರ ಪ್ರಾಣವನ್ನ ತೆಗೆಯಲಿಲ್ಲ, ಆದರೆ ಅವರ ಸಂತಾನವು ಶಾಪಗ್ರಸ್ತವಾಗಿ ಇತ್ತು. ಯೆಹೋಶುವ 9ನೇ ಅಧ್ಯಾಯ 20-23ರಲ್ಲಿ ನಾವು ಅದನ್ನ ನೋಡ್ತೇವೆ. ಈ ಶಾಪವು ದೇವರ ಮಕ್ಕಳ ಜೊತೆಯಲ್ಲಿ ಸಂಬಂಧವನ್ನ ನೆಲೆಯಿರಿಸಲಿಕ್ಕೆ ಉಪಯೋಗ ಹೊಳ್ತದೆ. ನೆಹೆಮಾಯ 7ನೇ ಅಧ್ಯಾಯ 6ನೇ ವಚನ ಹಾಗೂ 25ನೇ ವಚನದಲ್ಲಿ ಅದನ್ನು ನಾವು ನೋಡ್ತೇವೆ. ಆದರೆ ದೇವರ ಕೃಪೆಯಿಂದ ಶಾಪವು ಆಶೀರ್ವಾದವಾಗಿ ಬದಲಾಗುವುದನ್ನ ನಾವು ಎಷ್ಟೋ ಬಾರಿ ಕೇಳಿದ್ದೇವೆ. ಎಸೆಕಿಯ 33ನೇ ಅಧ್ಯಾಯ 11ನೇ ವಚನದಲ್ಲಿ ನೋಡುವಾಗ ಅಲ್ಲಿ ನಾವು ಪಾಪಿಯ ನಾಶವನ್ನ ಎದುರು ನೋಡದೆ ಅವರಲ್ಲಿ ಬದಲಾವಣೆಯನ್ನ ನೋಡಬೇಕೆಂದು ದೇವರ ವಾಕ್ಯ ನಮಗೆ ತಿಳಿಸುತ್ತದೆ. ಎಲೆನ್ ಜಿ ವೈಟ್ ಕ್ರೈಸ್ಟ್ ಆಬ್ಜೆಕ್ಟ್ ಲೆಸನ್ ಪುಟ 290ರಲ್ಲಿ ಹೇಳ್ತಾರೆ, ಕಾನಾನಿನ ರಾಹೇಲಳ ಹಾಗೆ, ಮೊಹಬೈಟ್ನ ರೂತಳ ಹಾಗೆ ನಾವು ಲೋಕವನ್ನ ಹಿಂದೆ ಬಿಟ್ಟು, ವಿಗ್ರಹಾರಾಧನೆಯನ್ನ ಹಿಂದೆ ಬಿಟ್ಟು ದೇವರನ್ನ ನಿಜವಾಗಿ ನಂಬಿಕೊಂಡಂತ ಪಕ್ಷದಲ್ಲಿ ದೇವರು ಆರಿಸಿಕೊಂಡಂತ ಜನಾಂಗದಲ್ಲಿ ನಮ್ಮ ಹೆಸರು ಪಾಲಾಗುತ್ತೆ ಅಂತ ಹೇಳ್ತಾರೆ. ಈ ವಾರ ರಾಹೇಲಳ ಒಂದು ಜೀವನವನ್ನ ನಾವು ಪಾಠವಾಗಿ ಕಲಿತ್ವಿ. ನಮ್ಮ ಜೀವಿತವು ಸಹ ರಾಹೇಲಳ ಹಾಗೆ ಬದಲಾವಣೆಯನ್ನ ಹೊಂದಿ ದೇವರ ಆರಿಸಿಕೊಂಡಂತ ಜನಾಂಗದಲ್ಲಿ ಪಾಲಾಗಿದ್ದೀವಾ? ಈ ತ್ರೈಮಾಸಿಕ ಯೆಹೋಶುವನ ಜೀವನ ಚರಿತ್ರೆಯ ಪುಸ್ತಕದಿಂದ ನಮ್ಮ ಬಳಿಯಲ್ಲಿ ಉತ್ತಮವಾದಂಥ ಪಾಠವನ್ನ ಕಲಿಸಲು ಸಿದ್ಧವಾಗಿದ್ದಾನೆ. ದೇವರು ನಿಮ್ಮನ್ನ, ನಿಮ್ಮ ಕುಟುಂಬವನ್ನ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.